ಅಲ್ಲಿ ನಮಗೆ ಪ್ರತಿಜ್ಞಾ ಬೋಧನೆಗಳನ್ನು ಕೂಡ ಮಾಡಿ ಬಾಲಗಂಗಾಧರ ಶಾಸ್ತ್ರಿ ಅವರು ಕೂಡ ಆಯ್ಕೆ ಆಗ್ಬಿಟ್ಟು ನಮ್ಮ ಈ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ಕೂಡ ಅವರು ತಾರೀಕು 14/4/2000 ಬೋಧನೆ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ GT ದೇವೇಗೌಡ ಅವರು ಕೂಡ ಫಾರ್ಮರ್ ಎಜುಕೇಶನ್ ಮಿನಿಸ್ಟರ್ ಕೂಡ ಆಗಿ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಲೈ ಅಜಂತಾ S ರಂಗಸ್ವಾಮಿ ಅವರು ಕೂಡ ಆ ದಿವಸ ಬರ್ತಾ ಇದ್ದಾರೆ. ಹಾಗೆ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಹಾಗೂ ಇಂಟರ್ನ್ಯಾಷನಲ್ ಕಮಿಟಿ ಚೇರ್ಪರ್ಸನ್ ಆದಂತ GP ದಿವಾಕರ್ ಅವರು ಕೂಡ Dr. S ಕರುಣಾವೀರ ಕೆಂಪಯ್ಯನ್ ಅವರು ಕೂಡ ಆಯೋಜನೆ ಮಾಡಿರ್ತಾರೆ. ನಮ್ಮ ಉದ್ದೇಶ ಏನು ಸಂಸ್ಥೆ ಇದೆ, ಇದು 2008ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ನಾವು 1,40,000 ಒಂದು ಮೆಂಬರ್ಗಳನ್ನ ಎಲ್ಲ ದೇಶದಲ್ಲಿ, ಅಮೆರಿಕದಲ್ಲೂ ಹಾಗೆ ಹಾಂಗ್ಕಾಂಗ್ದಲ್ಲೂ ಸುಮಾರು 34 ದೇಶಗಳಲ್ಲಿ ಈಗಲೇ ಇದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. 48 ದೇಶಗಳಲ್ಲಿ ಈ ಸಂಸ್ಥೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದೆ. ಸೇವೆ ಮಾಡ್ತಕ್ಕಂಥದ್ದು ಈ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅಂಬ್ರೆಲಾಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಗಳಿಸಿರ್ತಕ್ಕಂಥ ಒಂದು ಹಣದಲ್ಲಿ ಸದಸ್ಯರನ್ನ ಮಾಡ್ಕೊಂಡ್ಬಿಟ್ಟು ಒಂದೇ ಮನೋಭಾವದಿಂದ ನಾವು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 14ನೇ ತಾರೀಕು ಇದೆ ಆ ಕಾರ್ಯಕ್ರಮಕ್ಕೆ. ಇದು ಸ್ವದೇಶಿ ಸಂಸ್ಥೆ. ನಾವು ಇಲ್ಲಿಂದ ಡಾಲರ್ಸ್ನ ನಾವು ವಿದೇಶಕ್ಕೆ ಕಳಿಸ್ತೇವೆ. ಕಾರಣ ಲಯನ್ ಸಂಸ್ಥೆಯಲ್ಲಿ ಅಲ್ಲಿ ಕೂಡ ನಾನು ಸದಸ್ಯನಾಗಿದ್ದೀನಿ. ಆದರೆ ಈ ಸಂಸ್ಥೆಯಲ್ಲಿ ನಮ್ಮ ಬೇರೆ ದೇಶಗಳಿಂದ ನಾವು ಫಂಡ್ಸ್ನ ತಗೊಂಡ್ಬಿಟ್ಟು ಇಲ್ಲಿ ಸೇವೆ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬಂದ್ಬಿಟ್ಟು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಬೇರೆ ದೇಶ ನಮ್ಮ ಸೇವೆಯೇ ಮಾನವೀಯತೆ. ದಾಖಲೆಗಳನ್ನ ತಗೊಂಡು ಅಂತ ಮಕ್ಕಳಿಗೆ ಪುಸ್ತಕಗಳಾಗಿರ್ಬೋದು, ಮತ್ತೆ ಅವ್ರಿಗೆ ಫೀಸ್ನ ಆಗ್ಬಿಟ್ಟು ನಮ್ಮ ಸಂಸ್ಥೆಯವರೇ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಫೀಸ್ನ ಭರ್ತಿ ಮಾಡ್ಬಿಟ್ಟು ಬರ್ತಕ್ಕಂಥದ್ದು ನಮ್ಮ ಉದ್ದೇಶ. ಏನೋ ಆಕ್ಸಿಡೆಂಟ್ ಆಗಿರುತ್ತೆ ಇಮಿಡಿಯೇಟ್ ಆಗಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ನಾವು ಕೂಡ ಆ ವರ್ಷದಲ್ಲೇ ಕ್ಲಿಯರ್ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ಬರ್ತಕ್ಕಂಥ ರಾಜ್ಯಪಾಲರಿಗೆ ನಾವು ಹಸ್ತಾಂತರ ಮಾಡ್ಬಿಟ್ಟು ಹೋಗ್ತಕ್ಕಂಥ. ಅದರಿಂದ ಸುಮಾರು 50,000 ರೂಪಾಯಿಗಳನ್ನ ಸೇವೆಗೋಸ್ಕರ ಇಟ್ಟಿರ್ತೀನಿ. ನಮ್ಮ ಇಲ್ಲಿರ್ತಕ್ಕಂಥ ಮೆಂಬರ್ಸ್ ಕೂಡ 25,000 ಕೊಟ್ಟಿರ್ಬೋದು, 20,000 ಕೊಟ್ಟಿರ್ಬೋದು. ಅದನ್ನೆಲ್ಲ ಸೇರಿಸ್ಬಿಟ್ಟು ಒಟ್ಟಾಗಿ ಒಂದು ಜಾಗದಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಅಕೌಂಟ್ ಅಂತ ಮಾಡ್ಬಿಟ್ಟು ಆ ಅಕೌಂಟ್ ಇಂದ ನಮಗೆ ಏನು ನೆಸೆಸಿಟಿ ಇದೆ, ಯಾರು ಕೇಳ್ತಾ ಇದ್ದಾರೆ ಅವರಿಗೆ ನಾವು ಹಸ್ತಾಂತರ ಮಾಡ್ಬಿಟ್ಟು ಜಿಲ್ಲೆನಾಗಿದೆ ಅಂತ ಅವ್ರಲ್ಲಿ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ಅವರಿಗೆ ನಾವು ಅದನ್ನ ತಲುಪಿಸ್ತೇವೆ. ಕ್ಯಾಬಿನೆಟ್ ಅಲ್ಲಿ ಇಡ್ತೀವಿ, ಗವರ್ನರ್ ಮುಂದೆ ಇಡ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಅಥೆಂಟಿಕೇಶನ್ ಇರುತ್ತೆ, ಡಾಕ್ಯುಮೆಂಟ್ಸ್ ಇರುತ್ತೆ, ಪ್ರಿಸ್ಕ್ರಿಪ್ಷನ್ಸ್ ಇರುತ್ತೆ. ಅದನ್ನೆಲ್ಲ ಗವರ್ನರ್ ಕೊಟ್ಬಿಟ್ಟು ಆಮೇಲೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನಾವು ಗಳಿಸಿರೋದ್ರಲ್ಲಿ ಒಂದಷ್ಟು ಭಾಗವನ್ನ ಸಮಾಜಕ್ಕಾಗಿ ಕೊಡ್ಬೇಕು ಅಂತ ಅನ್ನೋದು ನಮ್ಮಂತ ಹೆಣ್ಮಕ್ಳ ಉದ್ದೇಶ ಕೂಡ. ಚಾಲ ಹೃದಯಗಳು ಅನ್ನೋದನ್ನ ಸೇವೆಯ ಮೂಲಕ ತೋರಿಸೋಣ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಅಂತ ಹೇಳಿದ್ರು. ಬಸವೇಶ್ವರನಲ್ಲಿ ಇರ್ತಕ್ಕಂಥದ್ದು